ಪಾಪ ರಾಜು ಎಷ್ಟು ಕರೆದ್ರೂ ಉಣ್ಣಕ್ಕೂ ಬರಲಿಲ್ಲ. ಪಾಪ ಎಲ್ಲರ ಸಂಬಂಧನೂ ಮನೆಗೆ ಆ ಸಾಮಾನು ತಂದೆ ಈ ಸಾಮಾನು ತಂದೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂದು ಎಷ್ಟು ಹೊಡೆದಾಡ್ತವೆ ಮನೆಗೋಸ್ಕರ. ದಿನಾ ಬೆಳಗಾದ್ರೆ ತರಕಾರಿ ತರವ, ಕಿರಾಣಿ ತರವ. ಈಗ ಅವಂಗ ಉಂಡೆ ಬಿಟ್ಟೆ ಏನು ಎತ್ತ ಏನು ಯಾರು ಕೇಳಾರ ಗತಿ ಇಲ್ಲಾರ್ದಂಗೆ ಆಗ್ಬಿಡ್ತು. ನಡಿ ಪಾಪ ನನ್ನ ಮಗ ಹೋಗಿ ಎಬ್ಬಿಸ್ತೀನಿ. ಏಟಾಯ್ತು 6:30 ಆಗೈತೆ. ಆತ ಅಂಗಳಕ್ಕೆಲ್ಲ ನೀರು ಹಾಕಿನಿ, ಎಬ್ಬಿಸಿ ಒಂದಿಟ್ಟು ಚಾಪ ಮಾಡಿ 1-2 ಬಿಸ್ಕಿಟು ಚಾ ತಿನ್ಲಿ, ಒಂದಿಟ್ಟು ಸಮಾಧಾನ ಅಕ್ಕನ ಅಂದ್ರೆ ಅಷ್ಟ ಮಾಡ್ತೀನಿ ತಡಿ. ರಾಜು, ರಾಜಪ್ಪ, ಪಾಪ ನೀನು ಮಧ್ಯಾಹ್ನದಿಂದನೂ ಏನೂ ತಿಂದಿಲ್ಲ. ಮಕ್ಕೊಂಡವ ಕೋಣೆ ಹಿಡ್ದು ಮಕ್ಕೊಂಡ ಬಿಟ್ಟೈತಿ. ಏನ ಹುಡುಗ ಪಾಪ. ರಾಜು, ರಾಜಪ್ಪ, ಅಯ್ಯಯ್ಯೋ ರಾಜಪ್ಪ, ಹಿಂಗೆ ಮಕ್ಕೊಂಡಿಲ್ಲ, ಎತ್ತಾಗಬೇಕತ್ತಾಗ. ರಾಜು, ಏನಾಗಿತ್ತು ರಾಜಪ್ಪ? ರಾಜು, ರಾಜು, ಏ ರಾಜಪ್ಪ, ಎದ್ದಾಳ, ಏ ರಾಜಪ್ಪ, ರಾಜಪ್ಪ, ರಾಜು, ಅಯ್ಯಪ್ಪ, ಸೋಮಶೇಖರ, ಸೋಮಣ್ಣ, ಉಸಾಡಿಸ್ತಾನೆ ಇಲ್ಲ ಇವ. ಪುಣ್ಯ ಉಸಾಡಿಸ್ತಾನ. ಏ ರಾಜು, ಏ ರಾಜು, ಏ ರಾಜಣ್ಣ, ಏ ರಾಜಪ್ಪ, ಲೋ ಹುಡುಗ ಹೇಳಯ್ಯಪ್ಪ, ಏನ್ ಮಾಡ್ಕೊಂಡಿ? ರಾಜು, ಏ ಸೋಮು, ಸೋಮಣ್ಣ, ಬಾರಯ್ಯಪ್ಪ, ಸೋಮಶೇಖರ, ಬಾರ ಸೋಮಪ್ಪ. ಯಾಕ ನಿಮ್ ತಮ್ಮ ಹೆಂಗ ಮಾಡತ್ತನ್? ಬಾರಯ್ಯಪ್ಪ, ಕಣ್ಣು ಕೆಂಪಗ್ ಮಾಡ್ಕೊಂಡ್ ಬಿದ್ಬಿಟ್ಟೈತಿ, ಕಣ್ಣು ಬೆಳಗ್ ಮಾಡ್ಯಾನ. ಬಾರೋ, ಏನಾಗೈತಿ ನ ಬಾರ. ರಾಜು, ಏನ್ ಮಾಡ್ಕೊಂಡ್ಲು ಯಪ್ಪ? ಯಾರು ಬರುವಲ್ರಲ್ಲ ಯಪ್ಪ, ನನ್ ಮಗನ್ ಉಳಿಸ್ರಿ. ಸೋಮು, ಸೋಮಣ್ಣ, ಯಾರು ಬರ್ರಿ ಅಯ್ಯಪ್ಪ, ಯಾರು ಬರ್ರಿ, ನನ್ನ ಮಗ ಹೆಂಗ ಮಾಡಕತ್ತಾನ ಬರ್ರಿ. ಈ ಸೋಮು, ಏನ್ ಬೇ, ಎದಕ್ ಹಂಗೆ ಎಲ್ಲಾರನ್ನು ಕೂಡ್ಸಕತ್ತಿದಿ? ಏನಾಗೈತಿ? ಎದಕ್ಕಳಕತ್ತಿದಿ? ಅಯ್ಯೋ ಸೋಮಣ್ಣ, ನಿಮ್ ತಮ್ಮ ಏನೋ ಮಾಡ್ಕೊಂಬಿಟ್ಟನ್ಲೋ, ನಿಮ್ದ ಬೇರೆ ಮಾಡ್ಕೊಂಬಿಟ್ಟಾನ. ನಿನ್ನಿಂದನು ಕೊನೆಗೆ ಅದನ್ನ ಇವತ್ತು ಹೋಗಿ ಎಬ್ಬಿಸಿ ಚಾಪ ಕುಡಿಯಕ್ ಕರ್ಕೊಂಬರೋದಂತೂ ಓದಿಲ್ಲ. ನಿಮ್ ತಮ್ಮ ಕಣ್ಣು ಬೆಳ್ಳಗ್ ಮಾಡಿ ಗುಡ್ಡಿ ಮ್ಯಾಕ್ ಮಾಡಿ ಕೈ ಕಾಲೆಲ್ಲ ಜಗಿಜ್ಜಗಾಗ್ಯೋ, ಬಾಲು ಉಸಿರುನು ಚಂದಗೆ ತಗೋಲ್ಲ, ಬಾಲು ಪ್ರೆಗ್ನೆಂಟ್ ಎಲ್ಲ ಮೈ ಮೇಲೆ ಬಾಲು. ಯಪ್ಪ ಅಪ್ಪ, ಏನ್ ಹೇಳಕತ್ತಿ ಬೇ ನೀನು? ರಾಜುಗ ಏನ್ ಮಾಡ್ಕೊಂಡನವ? ಏನ್ ನೇನ್ಗಿನ ಕೇಳನ ಏನು? ನನಗೆ ಏನ್ ಮಾತಾಡ್ತಿಲ್ಲೋ ನೀನು? ಏನ್ ಮಾತಾಡ್ತಿ? ನಾನು ಏನು ನೋಡಿಲ್ವ ಯಪ್ಪ. ಹಂಗ ಅವ ಬಿದ್ದಿದ್ ನೋಡಿದ್ನ, ನೋಡ್ದಕ್ಕೆ ಬಂದ್ಬಿಟ್ಟು ನಾನು. ಬಾಲೋ ಯಪ್ಪ, ಯಾರನ್ನಾರ ಕರಿ, ಯಾವ್ದಾರ ಕಾರ್ ಪಾರಾರ ಹೇಳಯ್ಯಪ್ಪ, ಕರ್ಕೊಂಡು ಹೋಗಿ ನೀ ಉಳಿಜಾಣನ ಬಾಲೋ. ನಿನ್ನೆ ಬ್ಯಾಡನ್ನ ಕೈಲೂ ಆ ದೇವಿಕನ್ ಮನೆಗೆ ಹೋಗಿ ಬಂದ. ಆಕಿ ಮದುವೆಗೆ ಅಂತ ಗೊತ್ತಾಗಿ ಕುಡ್ಕೊಂಡು ಬಂದಿದ್ನ ಯಪ್ಪ, ಭಾಳ ಬೇಸರ ಮಾಡ್ಕೊಂಡಿದ್ದ. ಅಂದ ಆಕಿಲ್ದ ನಾನು ಇರ್ಲಾರೆವ ಅಂದ. ನನಗದು ಗೊತ್ತಾಗಲಿಲ್ಲಲ್ಲೋ ತಮ್ಮ, ಗೊತ್ತಾಗಲಿಲ್ಲ. ಬಾರ ಯಪ್ಪ, ಬಾ, ಯಾರಿಗಾರ ಫೋನ್ ಮಾಡು. ಹ್ಞೂ ಅವ್ವ, ಹ್ಞೂ ಆತ ನಡಿ. ಅಯ್ಯಯ್ಯೋ ಅವ್ವ, ಇಲ್ಲ ಮ್ಯಾಗ ಇಲ್ಲಿಲ್ಲ, ನೇಣಪಾಣ ಹಾಕೊಂಡಿಲ್ಲ, ಹರಿದನು ಬಿದ್ದಿಲ್ಲ. ಏನ್ರ ವಿಷ ಕುಡ್ದಾನ ಏನು ಕುಡ್ದು ಜಾಸ್ತಿಯಾಗಿ ಬಿದ್ದಾನ. ಲೋ, ಕುಡಿದ್ರೆ ಹಿಂಗೆ ಮಕ್ಕೋತಾರನ್ಲೋ, ಕಣ್ಣು ಬಿಚ್ಕೊಂಡ್ ಮಕ್ಕೋತಾರಲೋ, ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡನ. ಅದು ಏನು ತೊಗೊಂಡನ ಏನ, ಯಾರಿಗೆ ಗೊತ್ತು? ಏನರ ಹುಡುಕಿದ್ರೆ ಗೊತ್ತಾಗತ್ತ ನೋಡು. ಅವ ಏನಾರ ಯಾಕೆ ತಗೊಳ್ಳಿ, ಮೊದಲು ದವಾಖಾನಿಗೆ ಕರ್ಕೊಂಡು ಹೋಗೋಣ. ಇಷ್ಟೆಲ್ಲ ಅಳೋದು ಕರೆಯೋದು ಮಾಡಕತ್ತೀವಿ. ನೀನು ಹೆಂಡತಿ ಸಂಬಂಧ ಮನೆ ತುಂಬ ಸಾಮಾನು ತುಂಬಿದ. ಅತ್ತಿಗೆಮ್ಮ ಅಂತ ಓಡಾಡ್ತಿದ್ದ. ಈಗ ನೋಡಿ, ಇಷ್ಟು ನಾವು ಅಳೋದು ಕರೆಯೋದು ಮಾಡಿದ್ರು ನೀನು ಹೆಂಡತಿ ಹೊರಗೆ ಬಂದು ಏನಾಗಿದ್ದಿ ಅಂತ ಕೇಳವಳ್ಳು. ಅಲ್ಬೇವ್ವ, ನಿನಗೂ ಗೊತ್ತೈತಿ, ಆಕಿ ಮನೆ ಬಂದಾಳ. ಆಕಿ ಹೊಟ್ಟಿ ತೊಡ್ಸ್ಕೊಂಡು ನಿಕ್ಷಣಕ್ಕೆ ಬಿದ್ದು ಈಗ ಆರಾಮಾಗಿ ಬಂದಾಳ. ರಾತ್ರಿ ಎಲ್ಲ ಕೈಕಾಲು ಹರಿತವಂತ ಆಕಿ ನಿದ್ದೆ ಮಾಡಿಲ್ಲ. ಈಗ ಹೋಲ್ ಬಿಡಿ, ಈಗ ಆಕಿನ ದವಾಖಾನಿಗೆ ಕರ್ಕೊಂಡು ಹೋಗ್ಕಾಳನ, ನಾನು ಅಲ್ಲಿ ದವಾಖಾನಿಗೆ ಕರ್ಕೊಂಡು ಹೋಗೋದು. ಆಕಿನ ಯಾಕೆ ಹೇಳ್ಕೊಂತ ಎಲ್ಲದಕ್ಕೂ? ಸುಮ್ಮನಿರು, ನಾ ಕರ್ಕೊಂಡು ಹೋಗ್ತೀನಿ ದವಾಖಾನಿಗೆ. ಖರ್ಚಿನಾಗ ಇದು ಒಂದು ಖರ್ಚು, ಸತ್ರ ಒಂದು ನಮಗೆ ದಾರಿ ಆಗತ್ತ. ಅದು ಅರ್ಧಂಬರ್ಧ ಜೀವ ಆಗಿ ನಮ್ಮನ್ನ ಯಾಕರ ಜೀವ ತಿಂತಾನೆ ಏನ? ಕುಡ್ದು ಬಂದಾರ್ದು ಎಲ್ಲರ ಹಣೆ ಬರ್ನು ಇಷ್ಟ. ಏನ್ಲ ಮಾತಾಡ್ತಿದ್ದಿ? ಇಂಥ ಪರಿಸ್ಥಿತಿಯಾಗ ಅದನ್ನ ಹಿಂಗಲ್ಲ ಮಾತಾಡೋದು. ಬೇ, ಗಣಮಗ ಓದಿಲ್ಲ, ಒಳ್ಳೆ ಹೆಂಗಸ್ರು ಮಾಡ್ದಂಗೆ ಮಾಡೋದಿಲ್ಲ, ಹೆಣಗ ಸಮಯಕ್ಕೆ ಹಿಂಗೆ ಮಾಡೋಗಿಲ್ಲ. ಹೆಂಗೆ ಮಾಡಾಕತ್ತ ನೋಡು, ಅಸಹ್ಯ ಇಡ್ತಾನ. ನಾನು ಹೆಂಗಸ್ರು ಮಾಡ್ದಂಗೆ ಮಾಡ್ತಾನೆ. ಯಾರು ಆಕಿ ತಂದು ಬಾಳಕ ನೋಡ್ಕೊಂಡು ತಾನು ಮೋಸ ಮಾಡೇನಿಲ್ಲ ಇಲ್ಲಿ ಪ್ರಿಯಾಗ, ಅದನ್ನ ಮರ್ತ್ಬಿಟ್ಟ ನಾನು. ಆ ಹುಡುಗಿ ಏನು ಮಾಡ್ಬೇಕು? ಆಕೆ ಯಾವಾಗ ಇವನ ಹೆಸರು ಬರ್ದಿಟ್ಟು ಸಾಯ್ಬೇಕಾಗಿತ್ತು ಆಕಿ. ಹಂಗೆ ನೋಡಿದ್ರೆ ಮತ್ತೆ ಪ್ರಿಯಾ ಸುಳ್ಳ ನಾಟಕ ಮಾಡ್ಕೊಂಡು ನಮ್ಮ ಜೀವ ತಿನ್ನಕ ಆತು. ಅವ್ನು ಕರ್ಕೊಂಬರ್ತೀನಿ, ಡ್ರೈವರನ್ನ ಕಾರ್ ತೊಗೊಂಬರ್ತೀನಿ, ಕರ್ಕೊಂಡು ಹೋಗುನು. ಸತ್ತಿದ್ ನಂದಿದ್ರ ಏನಂತಾರಲ್ಲ, ನೀ ಅಳಬೇಡ, ಸುಮ್ಕು ನಿಂದ್ರು, ಯಾರನ್ನೂ ಮಂದಿನ ಕೂಡ್ಸ್ಬೇಡ, ಕಲ 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 ಬಾಯ್ ಮಾಡಿ. ಓಲಾ, ಆಮೇಲೆ ನನ್ನ ಬೈವಂತೆ ಅಂತ ಹೋಗಿ ಕರ್ಕೊಂಬ ಹೋಗು. ಏನ್ ಕೆಲಸ ಮಾಡ್ಕೊಂಬಿಟ್ಲ, ಕೆಲಸ ಮಾಡ್ಕೊಂಡ್ಲ ಯಪ್ಪ. ಒಮ್ ಕಣ್ ಬಿಟ್ಟು ನೋಡ್ಲಾ ರಾಜು.
ಯವ್ವ ಏನಪ್ಪ ಏನಂದ್ರು ಡಾಕ್ಟ್ರು ಏನ ಮಾತಾಡಕತ್ತಿದ್ರಲ್ಲ ನಿನ್ ಜೊತೆಗೆ ಏನಂದ್ರು? ಅದ ನೀ ಕೊಟ್ಟಿದ್ದೆಲ್ಲ ಅದು ಓಸು ಗುಳಿಗಿದ ಚೀಟ್ ಅದನ್ನ ತೊಗೊಂಡೋಗಿ ಕೊಟ್ಟಿನಿ. ಅದನ್ನ ಅನ್ಯಾನು ಓಸು ಗುಳಿಗಿನ ತೊಗೊಂಡನ್ರಿ ಅಂತಂದು ಏನಿಲ್ಲ ಬಿ ಪಿ ಗುಳಿಗೆವು ಒಂಚೂರು ಬಿ ಪಿ ಹೆಚ್ಚು ಕಮ್ಮಿ ಆಗೈತಿ. ಯಾರು ಬಿ ಪಿ ಗುಳಿಗೆ ಅಂತ ಕೇಳಕತ್ತಿದ್ರು. ನಿನ್ ಬಿ ಪಿ ಗುಳಿಗೆ ಯಾಕೆ ಅವ್ನ ಕೊನೆಗಿಟ್ಟಿವಿ ನೀನು? ಯಪ್ಪ ನನಗೇನು ಗೊತ್ತಲ್ಲ, ನನಗೇನು ಗೊತ್ತು? ನನ್ನ ಕೊನೆಗ ಇದ್ವು ಯಾವಾಗ ತಗೊಂಡೋಗಿ ಹೊಸಗಳಿಗೆ ನುಂಗಿ ಕುಂತಾನ ಏನ ನನಗೇನು ಗೊತ್ತು? ಈಗ ಹೆಂಗದನಂತಪ್ಪ ಏನಂದ್ರು ಡಾಕ್ಟ್ರು? ಏನಿಲ್ಲ ಏನು ಹೇಳಕ್ ಬರಲ್ಲ ಅಂತ. ಈಗ ಸದ್ಯಕ್ಕೆ ಅಂಕರು ಟ್ರೀಟ್ಮೆಂಟ್ ನಡೆಸ್ಯಾರ. ಅದು ಮೂನೆ ಪೈಪ್ ಹಾಕಿ ಒಟ್ಟು ತೆಗಿಯಕತ್ತಾರ. ತೆಗದ ಮ್ಯಾಗ ನೋಡೋಣ ಹೊಟ್ಟೆಂದು ಒಟ್ಟು ತೆಗದ ಮ್ಯಾಗ ಆರಾಮ ಆದ್ರಂದ್ರ ಸರಿ, ಇಲ್ಲ ಅಂದ್ರೆ ನಾವೇನು ಹೇಳಕ್ ಆಗಂಗಿಲ್ಲ ಅಂತಂದು ಹೇಳ್ಯಾರ ನೋಡು. ಈಗ 28,000 ಕಟ್ಬೇಕಂತೀಗ ಅಂದ್ರ ಎಲ್ಲ ಟ್ರೀಟ್ಮೆಂಟ್ ಚಾಲು ಮಾಡ್ತಾರ. ಐದವನು ಅಷ್ಟು ರೊಕ್ಕ ನಿನ್ನ ಹತ್ರ? ಲೋ ಮನಿ ಸಂಬಂಧ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಯಾನ್ಲವ ನಮ್ಮ ಸಂಬಂಧ, ನಮ್ಮ ಸಂಸಾರ ಸಂಬಂಧ. ಆ ಹುಡುಗನ ಸಂಬಂಧ ನಿನಗ 28,000 ರೂಪಾಯಿ ನಿನಗ ಒಂದ್ಸಕ್ಕಾಗೋಲ್ದನ್ಲ ರಾಡೆ ನಿನಗ. ಏನು ನನ್ನ ಜೀವ ತಿಂತಿ? ಆತು ಇದು ತಗೋ, ಇದು 2.5 ತೊಲಿ ನಕ್ಲಿಸ್ ಐತಿ. ಈಗ ಒಂದು ತೊಲಿಗೆನ 1.5 ಲಕ್ಷ ಐತಿ. ತಗೊಂಡು ಹೋಗು, ಇಟ್ಟು ಈ ನಕ್ಲೆಸ್ ಇಟ್ಟು ನನ್ನ ಮಗಗೆ ಟ್ರೀಟ್ಮೆಂಟ್ ಕೊಡಿಸಪ್ಪ, ಟ್ರೀಟ್ಮೆಂಟ್ ಕೊಡಿಸು. ಯವ್ವ ಬಂಗಾರ ಏನ್ ನಿನಗೇನು ಹಂಚಿ ಬಿಲ್ಲಿ ಕಂಡಂಕಾಂತವನು? ಸುಮ್ನಿರು. ಎಲ್ಲರ ಸಾಲ ಹುಟ್ಸುನು ರೊಕ್ಕನ ಹೆಂಗಾರ ದುಡ್ಡು ತೀರಿಸ್ಬೋದು. ಹಳೆ ಬಂಗಾರನ ಮಾರ್ಕೊಂಡ್ ಕುತ್ಕೊಂಡ್ರ ಹುಟ್ಟು ಮತ್ತೆ ವಾಪಸ್ ಮಾಡಿಸ್ಕೊಡಕ್ ಯಾರ ಕೈಲಿ ಹೋಗಲ್ಲ. ನಿನ್ನ ಮಗನ ಕೈಲಂತರೂ ಸಾಧ್ಯನೇ ಇಲ್ಲ. ಏನ್ ಜೀವ ತಿಂತಾನ ಏನ್ ಕತಿಯ ಏನ್ ಮಾಡ್ಬೇಕನ್ನೋದ ಗೊತ್ತಾಗೋದು ನನಗಂಕ್ರು. ಆತು ಏನೋ ಒಂದು ಮಾಡ್ಕೊಂಡ್ ಬರ್ತೀನಿ. ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಹೋಗಪ್ಪ ಹೋಗಿ ಏನಾರ ವ್ಯವಸ್ಥೆ ಮಾಡು. ಪಾಪ ನನ್ನ ಮಗ ನರಳದ್ ನೋಡಕ್ ಆಗೋಲ್ದು. ಇವ ಏನ್ ರೊಕ್ಕ ಹೊಂದಿಸ್ತಾನ ಎಲ್ಲ ನನಗಂಕ್ರ ಅನುಮಾನ ಐತಿ. ಇಲ್ಲ ಇವಂಗ ಹುಟ್ಟುದಿಲ್ಲ, ರೊಕ್ಕ ಹುಟ್ಟುದಿಲ್ಲ ಇವಂಗ. ಅವ್ರ ಮಾವ ಬೇಕಾದಂಗ ಅದನ್ನ ಆದ್ರೆ ಕೊಡ್ಬೇಕಲ್ಲ, ಅವರು ಹಕ್ಕನಾಗಳು ರೊಕ್ಕ ಕೊಡ್ಬೇಕಲ್ಲ. ಪ್ರಿಯಾಗ್ ಫೋನ್ ಮಾಡ್ತೀನಿ ಹಾಗೆ ಸಹಾಯ ಮಾಡ್ತಾಳ. ಹೆಂಗಾರ ಅಕ್ಕಿ ಗಂಡನ ಉಳಿಸಂತಾಳ. ಹಚ್ತೀನಿ ಆ ಹುಡುಗಿಗೆ ಫೋನ್ ಹಚ್ತೀನಿ. ಯವ್ವ ಎಬಸವ ಎಷ್ಟು ರಿಂಗಾಗತ್ತೆ ಫೋನ್ ಎಬಸವಲ್ಲೆಲ್ಲ. ಯವ್ವ ಪ್ರಿಯಾ ನೀ ನಮ್ಮ ಮನೆ ಬಿಟ್ಟು ಹೋಗಿದ್ದವ. ನಮ್ಮ ಮನ್ಯಾಗ ರುದ್ರ ತಾಂಡವನ ನಡೆದು ಬಿಟ್ಟತ್ತವ. ಯವ್ವ ಯವ್ವ ಫೋನು ಎಬಸು. ನನ್ನ ಫೋನ್ ಅದು ರಿಂಗ್ ಆಗದು. ಎಲ್ಲೈತೆ ನನ್ನ ಫೋನ್? ಅಲ್ಲಿಟ್ಟೇನೇನ? ಹಲೋ ನಾನವ ನಿಮ್ಮ ಅತ್ತೆ ಪ್ರಿಯಾ. ಓ ಅತ್ತಿಯರ, ಹೇಳ್ರಿ. ನಾನು ನಿಮ್ಮ ನಂಬರ್ ಯಾವುದು ಸೇವ್ ಇಟ್ಕೊಂಡಿಲ್ಲ, ಹಾಗಾಗಿ ನಂಗೆ ಗೊತ್ತಾಗಲಿಲ್ಲ. ಹೇಳ್ರಿ. ಇರ್ಲಿ ಬಿಡು ಪ್ರಿಯಾ. ಏನಾತ್ರಿ ಅತ್ತಿಯರ? ಯಾಕೆ ಹಿಂಗೆ ಅಳಕತ್ತೀರಿ? ಯಾಕೆ ಹಿಂಗೆ ರಗಡಿ ಮಾಡಕತ್ತೀರಿ ನೀವು? ನಾನು ನಿಮ್ಗೆ ಹೇಳಿ ಕಳಿಸಿನಲ್ಲ ನಿನ್ನೆ ಎಲ್ಲಾನು. ಮತ್ತೆ ಕತ್ಕೊಂಡು ಫೋನ್ ಮಾಡಿರಿ ನೀವು ಎಷ್ಟೇನು ಕ್ಷಮಾಪಣೆ ಕೇಳಿದ್ರು ನಾನಂತೂ ಕ್ಷಮಿಸಲ್ಲ. ಕೇಳಬೇಕಾಗಿರೋರು ಬಂದು ಕ್ಷಮಾಪಣೆ ಕೇಳಿದ್ರೆ ನಾನು ಏನಾರ ಮಾಡ್ಬೋದು ಅಂತ ಹೇಳಿ ನಿಲ್ರಿ. ಅದಲ್ಲ ಯವ್ವ ತಂಗಿ, ವಿಷಯ ಅದಲ್ಲ ಯವ್ವ. ನಮ್ಮ ರಾಜು ನನ್ನ ಬಿ ಪಿ ಗುಳಿಗೆ ನುಂಗಿ ಹೆಚ್ಚು ಕಮ್ಮಿ ಮಾಡಿಕೊಂಡು ದವಾಖಾನೆಗೆ ಹಾಕಿವ ಯವ್ವ. ಅದನ್ನ ದವಾಖಾನೆಗದನ ಯವ್ವ ನಿನ್ನ ಗಂಡ ರಾಜು. ಏನು ಹೇಳಕತ್ತೀರ ಅತ್ತಿಯರ? ಇವರು ಹೂನ ಯವ್ವ. ನಿನ್ನೆ ನಾನು ನಿಮ್ಮ ಮನೆಗೆ ಬಂದೀನಿ. ಅವ ಆ ದೇವಿಕನ್ ಮನೆಗೆ ಹೋಗಿದ್ದ ಯವ್ವ. ಆ ದೇವಿಕನ್ ಮನೆಗೆ ಹೋಗಿದ್ದ. ಅಲ್ಲಿ ಏನಾತ ಏನೋ ಗೊತ್ತಿಲ್ಲ. ಎಲ್ಲರೂ ನನಗೆ ಮೋಸ ಮಾಡ್ಯಾರ. ನನ್ನ ಯಾರಿಗೂ ಬೇಡದವ ಅಂತಂದು ಪ್ರಿಯಾ. ನಾನು ಯಾರಿಗೂ ಬೇಡಾಗಿದ್ದದ್ದು ಭಾಳ ನೊಂದ್ಕೊಂಡು ಕುಡ್ಕೊಂಬಂದ ಯವ್ವ. ನಾ ಬರತ್ಲಿಗೆನ ಆಮೇಲೆ ಬಿಡು ಮಕ್ಕೊಂಡಾನಂತಂದ್ರೆ ಸುಮ್ಮನಾದೆ. ರಾತ್ರಿ ಊಟಕ್ಕೆ ಕರೆಯಕ್ಕೆ ಹೋದ್ರು ಅಲ್ವೇ ನಾನು ಅಂದಾನ. ನಾನು ಅಂದು ಕೇಳ್ಸಂಡೀನಿ. ನಾನು ರಾತ್ರಿ ನನ್ನ ಬಿಪ್ಪಿ ಗುಡ್ಗಿ ನುಂಗಿ ಮಗ್ಲಿಟ್ಕೊಂಡು ನಾನು ಕೊನೆಗೆ ನಾ ಮಕ್ಕೊಂಡಿನ್ಲೆ ಯವ್ವ ಪ್ರಿಯಾ. ಮುಂಜಾನೆ ಹೇಳತ್ಲಿಗೆ ನಾವು ಓಸು ಗುಳಿಗೆ ನುಂಗಿ ಅಕ್ರಾಳ್ ವಿಕ್ರಾಳಾಗಿ ಬಿದ್ದಿದ್ದ ಯವ್ವ. ಕೊನೆಗೆ ಕರ್ಕೊಂಬಂದವ ಕನೆಗೆ ಹಾಕಿವ. 28,000 ರೂಪಾಯಿ ಕೊಟ್ರ ಮುಂದಲ್ದ ಚಿಕಿತ್ಸೆ ಮಾಡ್ತಾರಂತ. ಇಲ್ಲ ಅಂದ್ರೆ ಇಲ್ಲಂತ ಯವ್ವ. ನಿನಗೆ ಕಾಲಿಗೆ ಬಿಡ್ತೀನಿ ಪ್ರಿಯಾ.